ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ಎಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಎಂದು ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಏಪ್ರಿಲ್ ತಿಂಗಳ 11ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:16 ಇರಲಿದೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 2:37 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಮಧ್ಯಾಹ್ನ 2:12 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 7:44 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:30 ಸಂಜೆ 5:03 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:33 ಬೆಳಿಗ್ಗೆ 9:24 ಇನ್ನು ಮಧ್ಯಾಹ್ನ 12:48 ಮಧ್ಯಾಹ್ನ 1:38 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:57 ಮಧ್ಯಾಹ್ನ 12:48 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:02 ಬೆಳಿಗ್ಗೆ 8:34 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:12 ಸೂರ್ಯಾಸ್ತ ಸಂಜೆ 6:31. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಇನ್ನು ಸಂಗೀತ, ನೃತ್ಯ, ವಿವಾಹ, ಫಲವತ್ತತೆ, ಹಾಗೆ ಮಧುರ ಪಾನೀಯಗಳಿಗೆ, ನಮ್ಮ ಮನೆ, ನಾವು ಬಳಸುವಂಥ ವಾಹನ, ಐಷಾರಾಮಿ ವಸ್ತುಗಳು ಇದೆಲ್ಲದಕ್ಕೂ ಕೂಡ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿ ಶುಕ್ರನ ಅನುಗ್ರಹ ಇದ್ದಂಥವರು ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ನಿಮಗೆ ಬೇಕಾದಂತಹ ಆಡಂಬರದ ಜೀವನ ನಿಮಗೆ ಸಿಕ್ಕತ್ತೆ. ಆದರೆ ಶುಕ್ರ ಯಾರಿಗೆ ದೋಷಪೂರಿತವಾಗಿರ್ತಾನೆ ಅಂಥವರು ತುಂಬ ಸ್ಟ್ರಗಲ್ ಮಾಡುತ್ತೆ ನಿಮ್ಮ ಜೀವನಕ್ಕಾಗಿ ಈ ದಿನದಲ್ಲಿ. ಹಾಗಾಗಿ ಈ ದಿನ ಶುಕ್ರ ವಿಶೇಷವಾಗಿ ಕೊಡುವಂಥ ಮನರಂಜನೆ ಮತ್ತು ಒಂದು ಪ್ರಣಯ
ಅಂದರೆ ಪ್ರೇಮಿಗಳಿಗೂ ಕೂಡ ಉತ್ತಮವಾಗಿರುವಂಥ ಸಂದರ್ಭಗಳಿದೆ. ಹಾಗಾಗಿ ಶುಕ್ರನಿಂದ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಉಂಟು ಮಾಡುವಂಥ ಸನ್ನಿವೇಶಗಳನ್ನು ನೀವು ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 19 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 21 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 29 ನಿಮಿಷದಿಂದ ಸಂಜೆ 6 ಗಂಟೆ 31 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 22 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೆ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಗತಿ ಇದೆ, ವ್ಯಾಪಾರದ ವಿಸ್ತರಣೆ ಇದೆ. ಒಟ್ಟಾರೆ ನಿಮಗೆ ಅನುಕೂಲಕರವಾಗಿರುವಂಥ ಸಮಯ. ಇನ್ನು ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾದಂತಹ ಸನ್ನಿವೇಶಗಳೇ ನಿಮಗೆ ಇರೋದರಿಂದ ಈ ದಿನ ತುಂಬ ಜಯದ ಹೊಸ್ತಿಲಲ್ಲಿ ನೀವು ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಇಂತಹ ಕೆಲಸಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 28 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 22 ನಿಮಿಷದಿಂದ ರಾತ್ರಿ 12 ಗಂಟೆ 22 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಹಾಗೆ ಇಂಥ ದ್ರವ ಪದಾರ್ಥಗಳನ್ನು ಖರೀದಿ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಹೋಟೆಲ್ ಉದ್ಯಮಿಗಳಿಗೂ ಕೂಡ ಈ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳು ಬಹಳ ಅತ್ಯುತ್ತಮವಾಗಿ ಇರುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರಾದಲ್ಲಿ ನೀವು ಇಂಥ ಕೆಲಸಗಳನ್ನು ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 16 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 18 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 26 ನಿಮಿಷದಿಂದ ಸಂಜೆ 4 ಗಂಟೆ 28 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 25 ನಿಮಿಷದಿಂದ ರಾತ್ರಿ 11 ಗಂಟೆ 23 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿಲ್ಲ. ಇನ್ನು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರಾಜಕಾರಣಿಗಳು ಆದಷ್ಟು ರವಿ ಹೋರದಲ್ಲಿ ಮಾಡಬೇಡಿ ಈ ದಿನದಲ್ಲಿ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಅನ್ನುವಂಥ ವಿಚಾರಗಳೇನಾದರೂ ಇದ್ದರೆ ಆದಷ್ಟು ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಈ ದಿನ ಸ್ವಲ್ಪ ನಿಧಾನ ಆಗುತ್ತೆ. ಸರ್ಕಾರದ ಬಿಲ್ಲು, ಸರ್ಕಾರದಿಂದ ನಿಮಗೆ ಬರಬೇಕಾದಂಥ ಹಣ ಇತ್ಯಾದಿಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 5 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 13 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 29 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ ಅದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನಾಳೆಯ ದಿನ ಹುಣ್ಣಿಮೆ, ಅದರಲ್ಲೂ ಚೈತ್ರ ಮಾಸದ ಹುಣ್ಣಿಮೆ, ಈ ಸಂವತ್ಸರದ ಮೊದಲ ಹುಣ್ಣಿಮೆ. ಹಾಗಾಗಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದು ಸೂರ್ಯ ಮತ್ತು ಚಂದ್ರರ ಪ್ರಭಾವದಿಂದ ಉಂಟಾಗುವಂಥ ವಿದ್ಯಮಾನಗಳಿದು. ಆದರೂ ಕೂಡ ಈ ಅಮಾವಾಸ್ಯೆಯಾಗಲಿ ಹುಣ್ಣಿಮೆಯಾಗಲಿ ಚಂದ್ರನಿಂದ ಮನುಷ್ಯರ ಮೇಲೆ ಉಂಟಾಗುವಂಥ ಪರಿಣಾಮಗಳೇನೇನು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇಲ್ಲಿ ಆಕಾಶದಲ್ಲಿ ಕಾಣಿಸುವಂತಹ ಅನೇಕ ಗ್ರಹಗಳು ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ವಿಚಾರ ತಮಗೆ ಗೊತ್ತಿದೆ. ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಆಗಾಗ್ಗೆ ಇದನ್ನು ತಿಳಿಸ್ತಾ ಇರುತ್ತೆ. ಅಂದರೆ ಪ್ರತಿಯೊಂದು ಗ್ರಹದಿಂದ ಹೊರಹೊಮ್ಮುವಂತಹ ಸೂಕ್ಷ್ಮ ಸ್ಪಂದನಗಳೇನಿದೆ ಅದರ ಪರಿಣಾಮ ಮಾನವನ ಮೇಲೆ ಆಗೇ ಆಗುತ್ತೆ. ಅಂದರೆ ಭೂಮಿಯ ಮೇಲೆ ಇರುವಂಥ ಪ್ರತಿ ಜೀವಿಯ ಮೇಲೂ ಕೂಡ ಈ ಪರಿಣಾಮಗಳು ಉಂಟಾಗೇ ಆಗುತ್ತೆ. ಹಾಗೆ ಅದರಲ್ಲಿ
ಈ ಚಂದ್ರನ ಪ್ರಭಾವವೂ ಕೂಡ ಇರುತ್ತೆ ಅನ್ನುವಂಥದ್ದನ್ನು ಅನೇಕ ವೈಜ್ಞಾನಿಕ ಪರೀಕ್ಷೆಗಳು ತಿಳಿಸ್ತಾ ಇದೆ. ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇದಕ್ಕೆ ಅನೇಕ ಜನರು ಅನೇಕ ರೀತಿಯ ವಿಶ್ಲೇಷಣೆಗಳನ್ನು ಹೇಳ್ತಾರೆ. ಅದರಲ್ಲೂ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ಅನುಭವಿಸುವಂಥದ್ದು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದೇ ಅನ್ನುವಂಥದ್ದು ಕೆಲವರ ಲೆಕ್ಕಾಚಾರ. ಹಾಗಾಗಿ ಇದನ್ನು ಬಹಳ ಸೂಕ್ಷ್ಮವಾಗಿ ನಾವು ಪರೀಕ್ಷಣೆ ಮಾಡಿದಾಗ ಇವೆರಡೂ ದಿನಗಳಂದು ಚಂದ್ರನ ಸೂಕ್ಷ್ಮ ಪ್ರಭಾವ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮೇಲೆ ಆಗಿರುತ್ತೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿನೇ ಅಮಾವಾಸ್ಯೆಯ ದಿನ ಆಗಲಿ ಅಥವಾ ಹುಣ್ಣಿಮೆಯ ದಿನ ಆಗಲಿ ಮನುಷ್ಯರು ಅನೇಕ ಮಾನಸಿಕ ಮತ್ತು ದೈಹಿಕ ತೊಂದರೆಗಳನ್ನು ಅನುಭವಿಸ್ತಾರೆ. ಅದರಲ್ಲೂ ಈ ಭೂಕಂಪ, ಸುನಾಮಿ ಇತ್ಯಾದಿಗಳು ಕೂಡ ಬರುವಂಥದ್ದು ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದೇ. ಹಾಗಾಗಿ ಈ ಚಂದ್ರನಿಂದ ಹೊರಹೊಮ್ಮುವಂತಹ ಸೂಕ್ಷ್ಮ ಸ್ಪಂದನಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದರೆ ಮನಸ್ಸು ಅಂದ್ರೇನು ಅನ್ನುವಂಥದ್ದು ಇಲ್ಲಿ ಒಂದು ಜಿಜ್ಞಾಸೆಯ ವಿಚಾರಕ್ಕೆ ಬರುತ್ತೆ. ಅದರ ರಚನೆ ಮತ್ತು ಕಾರ್ಯವನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತೆ. ನಿಮಗೆ ಗೊತ್ತಿದೆ, ಮನಸ್ಸಿಗೆ ಎರಡು ಭಾಗಗಳಿರುತ್ತೆ. ಒಂದು ಬಾಹ್ಯ ಮನಸ್ಸು, ಮತ್ತೊಂದು ಅಂತರ್ಮನಸ್ಸು. ಈ ಮನಸ್ಸಿನ ಎರಡೂ ಭಾಗಗಳ ಕಾರ್ಯ ಬೇರೆ ಬೇರೆಯಾಗೇ ಇರುತ್ತೆ. ನಾವು ಯಾವ ವಿಚಾರ ಅರಿತುಕೊಂಡು ಮಾಡ್ತೇವೆಯೋ ಆ ವಿಚಾರ ಮಾಡುವ ಕೆಲಸವನ್ನು ಬಾಹ್ಯ ಮನಸ್ಸು ಮಾಡುತ್ತೆ. ಅಂದರೆ ನಾವು ತಿಳುವಳಿಕೆಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದು ಬಾಹ್ಯ ಮನಸ್ಸು ಮಾಡುವಂಥ ಒಂದು ಕೆಲಸ. ಇನ್ನು ಅರಿತುಕೊಂಡು ಮಾಡಿದಂತಹ ಸಂಸ್ಕಾರಗಳು ಗುರುತು ಮಾಡಲಿಕ್ಕೆ ಬಾಹ್ಯ ಮನದ ಮೇಲೆ ಮತ್ತು ಕಾಲಾಂತರದಲ್ಲಿ ಅಂತರ್ಮನದ ಮೇಲೆ ಅದು ಉಂಟಾಗ್ತಾ ಇರುತ್ತೆ. ಅದರ ಅರಿವಾಗದೆ ಗೊತ್ತಿಲ್ಲದೆ ಅದರ ಸಂಸ್ಕಾರಗಳ ಗುರುತು ನೇರವಾಗಿ ಅಂತರ್ಮನದ ಮೇಲೆ ಆಗ್ತಾ ಇರುತ್ತೆ. ಈ ಜನ್ಮ ಮತ್ತು ಹಿಂದಿನ ಅನೇಕ ಜನ್ಮಗಳಿಂದ ಅರಿವಿಲ್ಲದೆ ಆಗಿರುವಂಥ ಸಂಸ್ಕಾರಗಳ ಕೇಂದ್ರಗಳೇನಿದೆ ಅದು ಅಂತರ್ಮನದಲ್ಲಿ ನಿರ್ಮಾಣಗೊಳ್ತಾ ಇರುತ್ತೆ. ಯಾವ ಸಂಸ್ಕಾರದ ಕೇಂದ್ರ ದೊಡ್ಡದಾಗಿರುತ್ತೋ ಆ ಸಂಸ್ಕಾರದ ಪ್ರಭಾವ ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಸ್ವಭಾವದಲ್ಲಿ ಕಂಡುಬರುತ್ತೆ. ಹಾಗಾಗಿ ಹಿಂದೆ ನಾವು ಯಾವ ರೀತಿಯಲ್ಲಿ ನಮ್ಮ ಅಂತರ್ಮನದ ಮೇಲೆ ಪ್ರಭಾವವನ್ನು ಬೀರ್ತೋ ಅದರ ಹೆಚ್ಚಿನ ಭಾಗದ ಸ್ವಭಾವ ಈ ಒಂದು ಜನ್ಮದಲ್ಲಿ ಇರುತ್ತೆ. ಹಾಗಾಗಿನೇ ಜನರ ಈ ಸ್ವಭಾವವನ್ನು, ಈ ನಡವಳಿಕೆಯನ್ನು ನೋಡಿ ಹಿಂದಿನ ಜನ್ಮದಲ್ಲಿ ಯಾವ ಸ್ತರದಲ್ಲಿ ಅವರ ಅಂತರ್ಮನಸ್ಸು ಇತ್ತು ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯ. ಹಾಗೆ ಒಬ್ಬರ ಸ್ವಭಾವವನ್ನು ನಾವು ಹೇಳುವಂತಹ ಸಂದರ್ಭದಲ್ಲಿ ಹಿಂದೆ ಆಗಿರುವಂಥ ಜನ್ಮ ಏನು, ಆ ಜನ್ಮದಲ್ಲಿ ಅವರು ಅನುಭವಿಸುವಂಥ ರೀತಿಗಳೇನು, ಇದರ ಆಧಾರದ ಮೇಲೆ ಅವರ ಸ್ವಭಾವವನ್ನು ನಾವು ನಿಷ್ಕರ್ಷೆ ಮಾಡ್ಬೋದು. ಹೀಗೆ ನಿರ್ಮಾಣವಾಗಿರುವಂಥ ಸಂಸ್ಕಾರಗಳೇ ನಮಗೆ ಬರುವಂಥ ವಿಚಾರಗಳ ಮೂಲವಾಗಿರುತ್ತೆ. ಇಲ್ಲಿ ಬಾಹ್ಯ ಮನಸ್ಸು ಮತ್ತು ಅಂತರ್ಮನಸ್ಸಿನ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳುವಂಥ ಪ್ರಯತ್ನ ಏನಿದೆ ಅದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇದನ್ನು ಆಳವಾಗಿ ಗಮನಿಸಿದಾಗ ನಮಗೆ ಈ ಬಾಹ್ಯ ಮನಸ್ಸು ಮತ್ತು ಅಂತರ್ಮನಸ್ಸಿನ ಮಹತ್ವ ಏನು, ಅದರ ವೈಶಿಷ್ಟ್ಯತೆ ಏನು ಅನ್ನುವಂಥದ್ರ ಅರಿವು ಉಂಟಾಗುತ್ತೆ. ಇಲ್ಲಿ ಚಂದ್ರನಿಂದ ಹೊರಹೊಮ್ಮುವಂತಹ ಸ್ಪಂದನಗಳು ಮನಸ್ಸಿನ ಒಳಗೆ ಉದ್ಭವಿಸುವಂತಹ ವಿಚಾರಗಳ ಸ್ಪಂದನಗಳ ತುಲನೆಯಲ್ಲಿ ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಆದರೆ ಈ ಮನಸ್ಸಿನಲ್ಲಿರುವಂತಹ ಸಂಸ್ಕಾರಗಳ ಸ್ಪಂದನಗಳ ತುಲನೆಯಲ್ಲಿ ಅದು ಕಡಿಮೆ ಸೂಕ್ಷ್ಮವಾಗಿರುತ್ತೆ. ಇದರ ಅರ್ಥ ನಮ್ಮ ಅಂತರ್ಮನಸ್ಸಿನಲ್ಲಿ ಇರುವಂತಹ ಸುಪ್ತ ಸಂಸ್ಕಾರಗಳಿಂದ ಉದ್ಭವಿಸುವಂತಹ ವಿಚಾರಗಳೇನಿದೆ ಅದು ನಮ್ಮ ಬಾಹ್ಯ ಮನಸ್ಸಿಗೆ ತರುವಂಥ ಕಾರ್ಯವನ್ನು ಈ ಚಂದ್ರನ ಸ್ಪಂದನಗಳು ಮಾಡುತ್ತೆ. ಆದ್ದರಿಂದಲೇ ನಮ್ಮ ಅಂತರ್ಮನಸ್ಸಿನಲ್ಲಿ ಯಾವ ಸಂಸ್ಕಾರಗಳು ಪ್ರಬಲವಾಗಿದೆಯೋ ಅಂತಹ ಸಂಸ್ಕಾರಗಳ ಪ್ರಭಾವ ನಮ್ಮ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಅಮಾವಾಸ್ಯೆಯ ದಿನ ಚಂದ್ರನ ಮೇಲೆ ಸೂರ್ಯನ ಪ್ರಕಾಶ ಬೀಳಲ್ಲ. ಕತ್ತಲೆ ಇದ್ದಾಗ ರಜಸ್ಸಿನ ಮತ್ತು ತಮೋಗುಣದ ಸ್ಪಂದನಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತೆ. ಆದ್ದರಿಂದಲೇ ಅಮಾವಾಸ್ಯೆಗೆ ಚಂದ್ರನಿಂದ ಸೂಕ್ಷ್ಮ ರಜೋ ಮತ್ತು ತಮೋ ಸ್ಪಂದನಗಳು ಭೂಮಿಯತ್ತ ಪ್ರಕ್ಷೇಪಿಸಲ್ಪಡ್ತಾ ಇರುತ್ತೆ. ಇನ್ನು ಹುಣ್ಣಿಮೆಯ ದಿನ ಚಂದ್ರನ ಬೆಳಕು ಹೆಚ್ಚಾಗಿರೋದ್ರಿಂದ ರಜೋ ತಮೋ ಸ್ಪಂದನಗಳ ಪ್ರಭಾವ ಕಡಿಮೆ ಇರುತ್ತೆ. ಆದರೆ ಈ ಚಂದ್ರನ ಸ್ಪಂದನಗಳು ಹೆಚ್ಚು ಕಾರ್ಯನಿರತರಾಗಿರೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಚಂದ್ರನ ಸ್ಪಂದನಗಳು ಪ್ರಭಾವ ಬೀರ್ತಾ ಇರುತ್ತೆ. ಮನಸ್ಸಿನಲ್ಲಿ ಯಾವ ಸಂಸ್ಕಾರಗಳು ಪ್ರಬಲವಾಗಿದೆಯೋ ಅದಕ್ಕೆ ಅನುರೂಪವಾಗಿ ವಿಚಾರಗಳ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕಾಗಿಯೇ ಕೆಲವರು ಅಮಾವಾಸ್ಯೆಯೆಂದು ಹುಣ್ಣಿಮೆಯೆಂದು ವಿಚಿತ್ರವಾಗಿ ಆಡುವಂಥದ್ದು. ಏಕೆಂದರೆ ಆ ಸಂದರ್ಭದಲ್ಲಿ ಅವರ ಮನಸ್ಸಿನಲ್ಲಿ ಯಾವುದು ಪ್ರಬಲವಾಗಿರುವಂಥ ಅಂಶ ಇರುತ್ತೋ ಆ ಅಂಶವನ್ನೇ ಅವರು ತಮ್ಮ ಮಾತಿನ ಮೂಲಕ ತಮ್ಮ ನಡತೆಯ ಮೂಲಕ ಹೊರ ಹಾಕುವಂಥ ಒಂದು ಸಾಧ್ಯತೆ ಇರುತ್ತೆ.
ಹಾಗಾಗಿನೇ ಅವರು ಯಾವುದೋ ಒಂದು ವಿಚಾರದಲ್ಲಿ ಮೋಹಿತರಾಗುವಂಥದ್ದು, ಕೆಲವೊಮ್ಮೆ ಮನಸ್ಸಿನ ಸ್ಥಾನ ಪಲ್ಲಟದಂತೆ ವಿಚಿತ್ರವಾಗಿ ಮಾತಾಡಿಕೊಳ್ಳುವಂಥದ್ದು, ವಿಚಿತ್ರವಾದಂತಹ ಅಸಹಜವಾದಂತಹ ನಡವಳಿಕೆಯನ್ನು ತೋರಿಸುವಂಥದ್ದು ಈ ಕಾರಣಕ್ಕಾಗಿಯೇ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಯಾವ ಸಂಸ್ಕಾರಗಳು ಪ್ರಬಲವಾಗಿರುತ್ತೋ ಅದಕ್ಕೆ ಅನುರೂಪವಾದಂಥ ವಿಚಾರಗಳೇ ಅಲ್ಲಿ ಪ್ರದರ್ಶಿಸಲ್ಪಡತ್ತೆ. ಈ ಒಂದು ಸಂದರ್ಭದಲ್ಲಿ ಯಾರಿಗಾದರೂ ಕ್ರೋಧ ಆಗಲಿ, ಕೋಪ ಆಗಲಿ, ಲೋಭ ಆಗಲಿ ಇತ್ಯಾದಿ ಪ್ರಮಾಣವು ಹೆಚ್ಚಾಗಿದ್ದರೆ ಅಂತಹ ವಿಚಾರಗಳೇ ಹೆಚ್ಚಾಗಿ ಅಲ್ಲಿ ಪ್ರಕಟವಾಗುತ್ತೆ. ಹಾಗಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಂದು ಕೆಲವೊಂದು ಅವಘಡಗಳಾಗುವಂಥದ್ದು ಈ ಕಾರಣಕ್ಕಾಗಿಯೇ. ಒಬ್ಬ ಮದ್ಯ ವ್ಯಸನಿಗೆ ಯಾವುದೇ ಸಮಯದಲ್ಲಿ ಮದ್ಯವನ್ನು ಸೇವಿಸಬೇಕು ಅನ್ನುವಂಥ ತೀವ್ರ ವಿಚಾರಗಳು ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಅದೇ ರೀತಿ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೂ ಕೂಡ ಹುಣ್ಣಿಮೆಯ ದಿನ ಸಾಧನೆಯ ಪ್ರಯತ್ನವನ್ನು ಹೆಚ್ಚಿಸಿದರೆ ಮನಸ್ಸಿನಲ್ಲಿ ಸುಪ್ತವಾಗಿರುವಂಥ ಆಧ್ಯಾತ್ಮಿಕ ಸಂಸ್ಕಾರಗಳನ್ನು ಜಾಗೃತಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ನಾವು ಈ ಹುಣ್ಣಿಮೆಯೆಂದು ಅಥವಾ ಅಮಾವಾಸ್ಯೆಯೆಂದು ಯಾವುದನ್ನು ನಮ್ಮ ಮನಸ್ಸಿಗೆ ಹೆಚ್ಚು ತಂದುಕೊಳ್ತೇವೆಯೋ ಅದರ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅದನ್ನೇ ಹೆಚ್ಚು ಹೆಚ್ಚು ನಾವು ನಮ್ಮ ಕೃತಿಯ ಮೂಲಕ ಮಾಡಲಿಕ್ಕೆ ಆರಂಭ ಮಾಡ್ತೇವೆ. ಹಾಗಾಗಿ ಸೂರ್ಯನ ಹಾಗೆ ಈ ಚಂದ್ರನ ಗುರುತ್ವಾಕರ್ಷಣೆಯ ಪ್ರಭಾವವೂ ಕೂಡ ಪೃಥ್ವಿಯ ಮೇಲೆ ಆಗ್ತಾ ಇರುತ್ತೆ ಈ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ. ಹಾಗಾಗಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಈ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಅದರ ಪ್ರಭಾವ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಈ ದಿನದಲ್ಲಿ ಪೃಥ್ವಿಯ ಮೇಲೆ ಪಂಚತತ್ವಗಳೇನಿದೆ ಅವು ಚಂದ್ರನತ್ತ ಆಕರ್ಷಿಸಲ್ಪಡ್ತಾ ಇರುತ್ತೆ. ಇದರಿಂದ ವಾಯುಮಂಡಲದಲ್ಲಿ ಒಂದು ರೀತಿಯ ಸೂಕ್ಷ್ಮ ಸ್ತರದ ಒತ್ತಡ ನಿರ್ಮಾಣ ಆಗುತ್ತೆ. ಇಲ್ಲಿ ಇವೆಲ್ಲ ಬಹುತೇಕ ಕೆಟ್ಟ ಶಕ್ತಿಗಳ ಸೂಕ್ಷ್ಮವಾಗಿರೋದ್ರಿಂದ ಆ ಒತ್ತಡ ಪ್ರದೇಶದಲ್ಲಿ ಅದು ಸೆಳೆಯಲ್ಪಡುತ್ತೆ. ಈ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಟ್ಟ ಶಕ್ತಿಗಳು ಒಂದು ಕಡೆ ಸೇರೋದ್ರಿಂದ ಅವು ಹೆಚ್ಚಿನ ಪ್ರಮಾಣದಲ್ಲಿ ಕೆಟ್ಟ ಪ್ರಭಾವವನ್ನು ಮನುಷ್ಯರ ಮೇಲೆ ಬೀರುತ್ತೆ. ಹಾಗಾಗಿನೇ ಈ ಪ್ರತಿಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಏನಿದೆ ಅದು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ 2 ದಿನ ಮುಂಚಿತವಾಗಿ ಆರಂಭ ಆಗುತ್ತೆ. ನಂತರ 2 ದಿನ ನಂತರದಲ್ಲಿ ಅದು ಕೊನೆಗೊಳ್ಳುತ್ತೆ. ಅಮಾವಾಸ್ಯೆಯ ಹಿಂದೆ ಮುಂದೆ ಈ ಒಂದು ಪ್ರಭಾವ ಇರುತ್ತೆ. ಹಾಗಾಗಿನೇ ಹಿರಿಯರು ಹೇಳುವಂಥದ್ದು, ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಬಂದರೆ ಅವನ ಸ್ವಭಾವದಲ್ಲಿ ಏನೋ ಒಂದು ವಿಚಿತ್ರ ಇರುತ್ತೆ, ಅವನ ಮಾತಿನಲ್ಲಿ ಏನೋ ಒಂದು ವ್ಯತ್ಯಾಸ ಇರುತ್ತೆ, ನಡವಳಿಕೆ ಸರಿ ಇರಲ್ಲ. ಈ ಕಾರಣಕ್ಕಾಗಿಯೇ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಪ್ರಭಾವ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಂಟಾಗುತ್ತೆ ಅನ್ನುವಂಥ ವಿಚಾರ ಜ್ಯೋತಿಷ್ಯ ಶಾಸ್ತ್ರ ತಿಳಿಸ್ಲಿಕ್ಕೆ ಸಮರ್ಥವಾಗಿದೆ. ಹಾಗಾಗಿ ನೀವು ಕೂಡ ಗಮನಿಸ್ಬೋದು, ಈ ಹುಣ್ಣಿಮೆಯ ದಿನ ಅಥವಾ ಅಮಾವಾಸ್ಯೆಯ ದಿನ ಅಥವಾ ಅದರ ಹಿಂದೆ ಮುಂದಿನ ದಿನದಲ್ಲಿ ವ್ಯಕ್ತಿಯ ಸ್ವಭಾವದಲ್ಲಿ ಹೇಗೆ ಬದಲಾವಣೆ ಆಗತ್ತೆ ಅನ್ನುವಂಥ ಒಂದು ವಿಚಾರವನ್ನು. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ವ್ಯವಹಾರದಲ್ಲಿ ಹಣಕಾಸಿನ ಲಾಭ ನಿಧಾನ ಗತಿಯಲ್ಲಾದರೂ ಕೂಡ ಉತ್ತಮ ಫಲಗಳನ್ನು ಕೊಡುವಂಥದ್ದು. ಆದರೆ ಕೆಲವರು ತಮ್ಮ ವೃತ್ತಿಯಲ್ಲಾಗಲಿ ತಮ್ಮ ಉದ್ಯೋಗದಲ್ಲಾಗಲಿ ಒಂದು ಸಣ್ಣ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅದಕ್ಕಾಗಿ ಆತ್ಮವಿಶ್ವಾಸದಿಂದ ಇಂತಹ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಒಳ್ಳೆಯ ನಡತೆಯಿಂದ, ನಿಮ್ಮ ಸವಿಯಾದ ಮಾತಿನಿಂದ ಕೆಲವರ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲವರನ್ನು ಮೋಡಿ ಮಾಡ್ತೀರಿ, ಕೆಲವರನ್ನು ಮೆಸ್ಮರೈಸ್ ಮಾಡ್ತೀರಿ. ಇದು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂಥ ಒಂದು ಸ್ವಭಾವದಲ್ಲಿ ನಿಮಗೆ ಇರುವಂಥ ಒಂದು ಅಡಾಪ್ಟಬಿಲಿಟಿ. ಹಾಗಾಗಿ ಹೊಂದಾಣಿಕೆಯ ಮೂಲಕ ಕೆಲಸ ಸಾಧ್ಯ ಅನ್ನುವಂಥದ್ದು ಈ ದಿನ ನಿಮಗೆ ಗೊತ್ತಾಗಿರುತ್ತೆ. ಹಾಗೆ ಈ ದಿನ ನೀವು ಮುಂದಿನ ಭವಿಷ್ಯಕ್ಕಾಗಿ ಒಂದು ಆಲೋಚನೆಯನ್ನು ಮಾಡುವಂಥದ್ದು, ಅದು ಬಹಳ ಸ್ಥಿರವಾಗಿರುತ್ತೆ, ತುಂಬ ಲಾಭದಾಯಕವಾಗಿ ಕೂಡ ಇರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ಉತ್ಸಾಹದಿಂದ ಆರಂಭ ಆಗುವಂಥದ್ದು. ಏಕೆಂದರೆ ನಿಮ್ಮ ಶಕ್ತಿಯ ಮಟ್ಟ, ನಿಮ್ಮ ಎನರ್ಜಿ ಲೆವೆಲ್ ಈ ದಿನ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಒಂದು ಕೆಲಸಕ್ಕೆ ಉಪಯೋಗಿಸ್ಕೊಂಡ್ರೆ ಅತ್ಯುತ್ತಮವಾದಂಥ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಭಗವಂತನ ಅನುಗ್ರಹ ನಿಮ್ಮ ಕಡೆಯೇ ಇರೋದರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಯಾವುದೇ ವಿಚಾರದ ಬಗ್ಗೆ ಕೂಡ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯತೆ ಇಲ್ಲ. ಬರುವಂತಹ ಸಂಪನ್ಮೂಲಗಳು ಸಕಾಲಕ್ಕೆ ಬರುತ್ತೆ. ಬರದೇ ಇದ್ದರೂ ಚಿಂತೆ ಇಲ್ಲ, ಅದು ಭಗವಂತನ ಒಂದು ಅರೇಂಜ್ಮೆಂಟ್ ಅದು. ಹಾಗಾಗಿ ಈ ದಿನ ಅಲ್ಲ ನಾಳೆಯ ದಿನ ಅದು ಹಾಗೇ ಆಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ನಿಮಗೆ ತೃಪ್ತಿಯನ್ನು ತರಲ್ಲ, ಸಮಾಧಾನವನ್ನು ಕೂಡ ತರಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳನ್ನು ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥ ಒಂದು ಅತೃಪ್ತಿ ಇದ್ದೇ ಇರುತ್ತೆ. ಆದರೆ ಕೆಲವರ ಒತ್ತಡದಿಂದ ಕೆಲಸಗಳನ್ನು ಬೇಗ ಮುಗಿಸ್ಬಿಟ್ಟಿದ್ದೀರಿ. ಹಾಗಾಗಿನೇ ಅದನ್ನು ಹಿಂದಕ್ಕೆ ತಿರುಗಿ ನೋಡಿದಾಗ, ಒಂದು ಸಿಂಹಾವಲೋಕನ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ಎಲ್ಲಿ ಎಡವಿದ್ದೀರಿ, ಎಲ್ಲಿ ಆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿರಾಸೆ ಉಂಟಾಯಿತು ಅನ್ನುವಂಥ ವಿಚಾರಗಳು. ಹಾಗಾಗಿ ಅಂಥದ್ರಿಂದ ಈ ದಿನ ಕಲಿಯುವಂಥದ್ದು ಬಹಳಷ್ಟು ಇರುತ್ತೆ. ಹಾಗೆ ಈ ದಿನ ಅನಗತ್ಯವಾದಂಥ ಚರ್ಚೆಗಳು ಮೂಡುವಂಥ ಸಂದರ್ಭ ಇದೆ. ಹಾಗಾಗಿ ಈ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು. ಸಮಯ ಪ್ರಜ್ಞೆ, ಸಮಯ ಪರಿಪಾಲನೆ ಬಹಳ ಮುಖ್ಯ ಈ ದಿನದಲ್ಲಿ ನಿಮಗೆ. ಹಾಗೆ ಈ ದಿನ ಇಡೀ ನೀವು ಲವಲವಿಕೆಯಿಂದ ಇರ್ತೀರಿ, ಚಟುವಟಿಕೆಯಿಂದ ಇರ್ತೀರಿ. ಆದರೆ ಯಾರದ್ದೋ ಒಂದು ಸಣ್ಣ ಮಾತು ನಿಮ್ಮ ಉತ್ಸಾಹವನ್ನು ಕುಗ್ಗಿಸ್ಬಿಡುತ್ತೆ. ಹಾಗಾಗಿನೇ ಈ ದಿನ ಯಾಕೆ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ನಿಮ್ಮ ಮನಸ್ಸಿನಲ್ಲಿರುವಂಥ ಒಂದು ಉತ್ಸಾಹ, ಒಂದು ಆವೇಗ ಏನಿದೆ ಅದು ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಈ ದಿನ ನಿಮ್ಮ ಗೌರವಕ್ಕೂ ಕೂಡ ಸ್ವಲ್ಪ ಚ್ಯುತಿ ತರುವಂಥ ಒಂದು ಪ್ರಯತ್ನ ನಿಮ್ಮ ಹಿತಶತ್ರುಗಳು ಮಾಡುವಂಥದ್ದು. ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ನಿಮಗಾಗಿ ಸ್ವಲ್ಪ ಸಮಯ ಬೇಕಾಗುತ್ತೆ ನಿಮಗೆ ವಿಶ್ರಾಂತಿ ಪಡ್ಕೊಳ್ಳಿಕ್ಕೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ. ಅದನ್ನು ಮೀ ಟೈಮ್ ಅಂತ ಹೇಳ್ತಾರೆ. ಅದು ಭಾಳ ಮುಖ್ಯವಾಗಿ ಈ ದಿನ ನೀವು ಸಂಪಾದನೆ ಮಾಡಿಕೊಳ್ಬೇಕು. ಅಂದರೆ ಸಮಯವನ್ನೇ ನೀವು ಕೊಂಡುಕೊಳ್ಬೇಕು. ಅದು ಈ ದಿನದ ಅನಿವಾರ್ಯತೆ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ಲಕ್ಷ್ಮೀ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ನಿಮ್ಮನೇ ರಾಶಿಯ ಅಧಿಪತಿ ಈ ದಿನ 4ರಲ್ಲಿ ಇದ್ದಾನೆ. 4ನೇ ಮನೆಯ ಅಧಿಪತಿ ಕೂಡ ಬುಧನೇ. ಹಾಗಾಗಿ ಈ ದಿನ ಸ್ವಲ್ಪ ಗೊಂದಲ ಗೋಚಲಗಳು ಇರುವಂಥದ್ದು. ಅದರಲ್ಲೂ ಈ ದಿನ ನಿಮ್ಮ ತಾಯಿಯವರಿಂದ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು ಇರುತ್ತೆ. ಏಕೆಂದರೆ ಅವರ ಸಲಹೆ, ಅವರ ಮಾರ್ಗದರ್ಶನ ಈ ದಿನ ನಿಮಗೆ ಇಷ್ಟ ಆಗಲ್ಲ. ಹಾಗೆ ಈ ದಿನದ ನಷ್ಟಕ್ಕೆ ಮಟ್ಟಿಗೆ ನಿಮಗೆ ಸ್ತ್ರೀಯರೇ ಕಾರಣರಾಗಿರ್ತಾರೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಕುರುಡಾಗಿ ನಂಬಬೇಡಿ. ಬರೀ ನಿರೀಕ್ಷೆಯಲ್ಲಿಯೇ ಕಾಲ ಕಳೀತಾ ಇರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಇನ್ನು ಯಾವುದೇ ಕೆಲಸವನ್ನು ನೀವು ಸಕಾಲಕ್ಕೆ ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾರದ್ದೋ ಒಂದು ಬೆಂಬಲ ಇಲ್ಲದೇ ಇರುವಂಥ ಸಂದರ್ಭ ಅಥವಾ ಸಂಪನ್ಮೂಲಗಳ ಕೊರತೆ ಇರ್ಬೋದು, ನಿಮಗೆ ಸ್ವಲ್ಪ ಸೋಮಾರಿತನ ಆವರಿಸ್ಕೊಳ್ಬೋದು. ಏನೋ ಒಂದು ಕಾರಣಕ್ಕೆ ಹಿಡಿದ ಕೆಲಸ ಕಾರ್ಯಗಳು ಸಕಾಲಕ್ಕೆ ಪೂರ್ಣ ಆಗಲ್ಲ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ಏನೋ ಒಂದು ಉಡುಗೊರೆ, ಒಂದು ರೀತಿಯ ಪ್ರಶಂಸೆ ನಿಮಗೆ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲದಕ್ಕಿಂತ ನಿಮಗೆ ಈ ಅತಿಯಾದ ಆತ್ಮವಿಶ್ವಾಸ ಸ್ವಲ್ಪ ಹಿನ್ನಡೆಯನ್ನು ತಂದುಬಿಡ್ಬೋದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಷ್ಟು ಬೇಕೋ ಅಷ್ಟೇ ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಅಪಾಯಕರವಾದಂತಹ ಕಾರ್ಯಗಳಿಗೆ ಕೈ ಹಾಕಬೇಡಿ, ಇದರಿಂದ ನಷ್ಟ ಆಗುತ್ತೆ. ಜಾಗ್ರತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ರಾಶಿಯ ಅಧಿಪತಿಯಾದಂತಹ ಚಂದ್ರ ಕೀರ್ತಿ ಸ್ಥಾನದಲ್ಲಿದ್ದಾನೆ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಎಲ್ಲಿಲ್ಲದ ಸಂಭ್ರಮ, ಎಲ್ಲಿಲ್ಲದ ಉತ್ಸಾಹ, ಹೊಸಬರನ್ನು ಪರಿಚಯ ಮಾಡಿಕೊಳ್ಳುವಂಥದ್ದು, ಹಾಗೆ ದೂರದ ನೆಂಟರಿಷ್ಟರನ್ನು ಬರಮಾಡಿಕೊಳ್ಳುವಂಥದ್ದು, ಅವರ ಜೊತೆ ಓಡಾಟ, ಎಲ್ಲೋ ಒಂದು ಕಡೆ ನಿಮ್ಮ ಒಂದು ನೆಚ್ಚಿನ ತಾಣಕ್ಕೆ ಅವರನ್ನು ಕರ್ಕೊಂಡು ಹೋಗುವಂಥದ್ದು,
ಒಟ್ಟಾರೆ ಈ ದಿನ ತುಂಬ ಲವಲವಿಕೆಯಿಂದ ಇರ್ತೀರಿ. ಹಾಗೆ ನಿಮ್ಮ ಸಂಗಾತಿಯ ಜೊತೆ ಕೂಡ ಈ ದಿನ ಉತ್ತಮ ಗುಣಮಟ್ಟದ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಒಂದು ಕ್ವಾಲಿಟಿ ಟೈಮನ್ನು ಈ ದಿನ ಅವ್ರಿಗಾಗಿ ಕೊಡ್ತೀರಿ. ಇನ್ನು ಈ ದಿನ ದೂರದ ಊರಿಗೆ ಪ್ರಯಾಣ ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಆ ಸಾಧ್ಯತೆಯಲ್ಲೇ ಈ ದಿನ ನಿಮಗೆ ಲಾಭ ನಷ್ಟದ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಟ್ಟಾರೆ ಈ ದಿನದಲ್ಲಿ ಕೆಲವೊಂದು ಸ್ಥಳ ಬದಲಾವಣೆ ಆಗುವಂಥದ್ದು, ಉದ್ಯೋಗ ಬದಲಾವಣೆ ಆಗುವಂಥದ್ದು. ಹಾಗಾಗಿ ಜೀವನದಲ್ಲಿ ನೀವು ಏನನ್ನು ಬಯಸ್ತೀರಿ ಈ ಬದಲಾವಣೆಯ ಸಂಬಂಧವಾಗಿ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನ ಸವಾಲುಗಳನ್ನು ಎದುರಿಸುವಂಥ ಸಮಯ. ಯಾವುದೇ ರೀತಿಯ ಕಾಂಪಿಟೇಷನ್ ಬರಲಿ ಅದನ್ನು ಎದುರಿಸ್ತೀರಿ. ಅದರಲ್ಲೂ ಸಂಯಮದಿಂದ ನೀವು ಎದುರಿಸುವಂಥದ್ದು ಕೂಡ ಇದೆ. ಹಾಗಾಗಿ ತಾಳ್ಮೆ ಈ ದಿನಕ್ಕೆ ನಿಮಗೆ ಬಹಳ ಮುಖ್ಯವಾದಂಥ ಅಸ್ತ್ರ ಆಗಿರುತ್ತೆ. ಇನ್ನು ಈ ದಿನ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕುವಂಥ ಹಿತಶತ್ರುಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಶತ್ರುಗಳ ಸಂಖ್ಯೆ ಈ ದಿನ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ನಿಮ್ಮ ಒಂದು ಓಡಾಟ, ನಿಮ್ಮ ಒಂದು ಕೆಲಸ ಕಾರ್ಯಗಳ ನಿರ್ವಹಣೆ, ನಿಮ್ಮ ಸ್ಮಾರ್ಟ್ನೆಸ್ ಏನಿದೆ ಇದರಿಂದ ನಿಮಗೆ ದೃಷ್ಟಿಯಾಗುವಂಥದ್ದು. ಹಾಗಾಗಿಯೇ ಈ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಾಳೆಯ ಕೆಲಸಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತೀರಿ. ಬಹಳ ಚೆನ್ನಾಗಿ ಅದರ ಬಗ್ಗೆ ಒಂದು ಪ್ಲ್ಯಾನಿಂಗ್ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಭರಿತವಾದಂತಹ ದಿನ. ಆದರೆ ಈ ದಿನ ಮಾಡುವಂಥ ವೃತ್ತಿಯಲ್ಲಿ ನೀವು ಪ್ರಗತಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಬಹಳ ಹೊಂದಾಣಿಕೆಯ ಮೂಲಕ ಹೋಗುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಅಂದರೆ ಕುಟುಂಬ ಸ್ಥಾನ, ಧನಸ್ಥಾನ ಇದು. ಹಾಗಾಗಿ ಹಣಕಾಸಿನ ವಿಚಾರವಾಗಿ ಕುಟುಂಬದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುತ್ತೆ. ಹಣವೇ ಎಲ್ಲದಕ್ಕೂ ಮುಖ್ಯ ಕಾರಣ. ನಿಮ್ಮ ಸಂಬಂಧಗಳನ್ನು ಕಟ್ಟಿಕೊಳ್ಳಲಿಕ್ಕೂ ಹಣ, ಸಂಬಂಧವನ್ನು ದೂರ ಮಾಡಿಕೊಳ್ಳಿಕ್ಕೂ ಕೂಡ ಹಣವೇ ಪ್ರಧಾನವಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಹಣಕ್ಕಾಗಿಯೇ, ನಿಮ್ಮ ಸೇವೆ ಹಣಕ್ಕಾಗಿಯೇ ಇರುವಂಥದ್ದು. ಹಾಗಾಗಿ ಹಣ ಇಲ್ಲದೆ ಬದುಕಿಲ್ಲ ಅನ್ನುವಂಥ ಸತ್ಯ, ಜೊತೆಗೆ ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಇರುವಂಥ ಬೇರೆ ಬೇರೆ ದಾರಿಗಳು, ಇದರ ಬಗ್ಗೆ ಇರುವಂಥ ನಿಮ್ಮ ಜ್ಞಾನ, ಈ ಎರಡೂ ಕೂಡ ಈ ದಿನ ಸಂಯೋಗ ಆಗುವಂಥದ್ದಿದೆ. ಹಾಗಾಗಿಯೇ ಈ ದಿನ ಸಾಮಾಜಿಕವಾಗಿ ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಒಳ್ಳೊಳ್ಳೆಯ ಅವಕಾಶಗಳು ಕೂಡ ಇದೆ. ಆದರೆ ಅನಿರೀಕ್ಷಿತವಾಗಿ ಬರುವಂಥ ಖರ್ಚು ವೆಚ್ಚಗಳಿಂದ ಈ ದಿನ ನಿಮ್ಮ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಗಾ ಬೇಕು, ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬೇಕು. ಹಾಗಾಗಿಯೇ ಜಾಗ್ರತೆ ವಹಿಸಿದರೆ ಮಾತ್ರ ಕೆಲಸಗಳು ಮುಂದುವರಿಯುತ್ತೆ. ಇಲ್ಲ ಅಂದರೆ ಎಲ್ಲಿ ಆರಂಭ ಆಯಿತೋ ಅಲ್ಲೇ ಇರುತ್ತೆ. ಇನ್ನು ಈ ದಿನದ ಕಾರ್ಯವಿಧಾನಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಸ್ವಭಾವ ಇದೆ. ಆದರೆ ಆದಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳಾಗಬಾರ್ದು. ಅಲ್ಪ ಸ್ವಲ್ಪ ಆದರೆ ಒಳ್ಳೆಯದು. ಆದರೆ ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕು ಅಂತ ಹೋದರೆ ಅಲ್ಲಿ ನಿಮ್ಮ ಜೀವನ ಶೈಲಿ, ನಿಮ್ಮ ಜೀವನ ಕ್ರಮ ಇದಕ್ಕೆ ಸ್ವಲ್ಪ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀರಿ. ಅದು ಸಫಲ ಆಗುತ್ತೆ, ಸ್ವಲ್ಪ ನಿಧಾನವಾಗಿ. ಇನ್ನು ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾರಾದರೂ ಒಬ್ಬರು ಮಧ್ಯಸ್ಥಿಕೆದಾರರೋ, ಒಬ್ಬರು ಗುರುಗಳೋ ಇರಲಿ, ಅವರ ಸಮ್ಮುಖದಲ್ಲಿ ನಿಮ್ಮ ಸಮಸ್ಯೆಗಳು ಇತ್ಯರ್ಥ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನ ಒತ್ತರಿಸಿ ಬರುವಂಥ ಆಸೆಯನ್ನು, ನಿಮ್ಮ ಬಯಕೆಯನ್ನು ಪೂರೈಸಿಕೊಳ್ಳುವಂಥ ದಿನ. ಹಾಗಾಗಿ ನಿಮ್ಮ ಒಂದು ಸ್ಟ್ರಾಟಜಿಯೇ ಈ ದಿನ ನಿಮಗೆ ಮನಸ್ಸಿಗೆ ತೃಪ್ತಿ, ಮನಸ್ಸಿಗೆ ಸಮಾಧಾನ, ಮನಸ್ಸಿಗೆ ಮನರಂಜನೆ. ಇನ್ನು ಈ ದಿನದಲ್ಲಿ ನಕಾರಾತ್ಮಕ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರುವಂಥ ಅಗತ್ಯತೆ ಇದೆ. ಏಕೆಂದರೆ ನಿಮ್ಮ ಒಂದು ಝೀಲ್ಗೆ, ನಿಮ್ಮ ಒಂದು ಸ್ಪೀಡ್ಗೆ ಕೆಲವರು ಮ್ಯಾಚ್ ಆಗಲ್ಲ. ಆದರೆ ನಿಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಮಾತಾಡುವಂಥದ್ದು, ನಿಮ್ಮಲ್ಲಿರುವಂಥ ದೋಷಗಳನ್ನು ಹುಡುಕುವಂಥ ಪ್ರಯತ್ನದಲ್ಲಿ ಕೆಲವರು ಇರ್ತಾರೆ. ಆದಷ್ಟು ಅಂಥವರಿಂದ ದೂರ ಇರುವಂಥ ಒಂದು ಪ್ರಯತ್ನ ಮಾಡಿ. ತುಂಬ ಪಾಸಿಟಿವ್ ಆಗಿರಿ. ಪಾಸಿಟಿವ್ ಎನರ್ಜಿ ನಿಮಗೆ ತುಂಬ ಅಕ್ಯುಮುಲೇಟ್ ಆಗುತ್ತೆ.
ಹಾಗೆ ಈ ದಿನದಲ್ಲಿ ಕೆಲವೊಂದು ಆದರ್ಶ ವ್ಯಕ್ತಿಯ ಬಗ್ಗೆ ಅಭಿಮಾನದಿಂದ ಮಾತಾಡ್ತೀರಿ, ಅವರನ್ನು ಭೇಟಿ ಆಗ್ತೀರಿ, ಅವರ ಆದರ್ಶಗಳನ್ನು 4 ಜನರ ಜೊತೆಯಲ್ಲಿ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನ ಅಧಿಕವಾಗಿ ಹಣ ಖರ್ಚಾದರೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಅಥವಾ ಈ ಬಂಧು ಮಿತ್ರರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಇದೆ ಕೆಲವೊಂದು ಕೆಲಸ ಕಾರ್ಯಗಳಿಗೆ. ಹಾಗೆ ಈ ದಿನ ನಿಮ್ಮನ್ನು ನೀವೇ ವಿಮರ್ಶೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಒಂದು ಸಿಕ್ಕಿದೆ. ಆತ್ಮಾವಲೋಕನ ಇದು. ಹಾಗಾಗಿ ನೀವು ನಡೆದು ಬಂದಂತಹ ದಾರಿ, ನಿಮ್ಮ ಒಂದು ಸಾಧನೆ, ನಿಮ್ಮ ಗುರಿ ಎಲ್ಲಿದೆ, ಇದೆಲ್ಲದರ ಬಗ್ಗೆ ಈ ದಿನ ಸ್ಪಷ್ಟವಾದಂಥ ಅರಿವು ಈ ದಿನ ಉಂಟಾಗುತ್ತೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಬಿಳಿಯ ವಸ್ತ್ರವನ್ನು ಇವತ್ತಲ್ಲ ಅಂದರೂ ನಾಳೆನಾದರೂ ಕೂಡ ನೀವು ದಾನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಇದು ವ್ಯಯಸ್ಥಾನ. ಹಾಗಾಗಿನೇ ಈ ದಿನದ ವಿದ್ಯಮಾನಗಳಲ್ಲಿ ಸ್ವಲ್ಪ ನಿರಾಸೆ ಇದೆ, ಸ್ವಲ್ಪ ಸೋಲು ಕೂಡ ಇದೆ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮರು ಆರಂಭ ಮಾಡುವಂಥದ್ದು, ಹಾಗೆ ಅದರ ಸಾಧಕ ಬಾಧಕಗಳನ್ನು ನೋಡುವಂಥದ್ದು, ಎಲ್ಲಿ ಎಡವಿದೆ, ಎಲ್ಲಿ ದಾರಿ ತಪ್ಪಿದೆ ಅನ್ನುವಂಥ ವಿಚಾರಗಳಲ್ಲಿ ಈ ದಿನ ತುಂಬ ಕುತೂಹಲ ಇರುತ್ತೆ. ಹಾಗಾಗಿನೇ ತಪ್ಪಾಗಿದೆ, ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ಒಂದು ರೀತಿಯಲ್ಲಿ ಲರ್ನಿಂಗ್ ಇದ್ದ ಹಾಗೆ. ಅಂದರೆ ಕಲಿತಿರುವಂಥ ಕೆಲವನ್ನು ಕೈ ಬಿಡಬೇಕು, ಹೊಸದಾಗಿ ಕೆಲವನ್ನು ಕಲಿಬೇಕು. ಹಾಗಾಗಿ ಈ ದಿನ ಪ್ರಮಾಣಬದ್ಧವಾಗಿ ಅಷ್ಟೇ ಶಾಸ್ತ್ರಬದ್ಧವಾಗಿ ಕೆಲವೊಂದು ವಿಚಾರಗಳನ್ನು ಕಲಿಯುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಹೊಸ ಜ್ಞಾನ ಸಂಪಾದನೆಗೆ ಈ ದಿನ ತುಂಬ ಪ್ರಶಸ್ತವಾದಂಥ ದಿನ. ಹಾಗೆ ಈ ದಿನ ಕೆಲವರು ನಿಮ್ಮನ್ನು ಅಪಹಾಸ್ಯ ಮಾಡುವಂಥದ್ದು, ನಿಮ್ಮ ಬಗ್ಗೆ ಒಂದು ಗಾಳಿ ಸುದ್ದಿಯನ್ನು ಹಬ್ಬಿಸುವಂಥದ್ದು, ಒಂದು ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನ, ಇದೆಲ್ಲವೂ ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆ, ನಿಮ್ಮ ಒಂದು ಬುದ್ಧಿವಂತಿಕೆಗೆ ಕೆಲವರಿಗೆ ಹೊಟ್ಟೆ ಉರಿ. ಹಾಗಾಗಿ ಅದನ್ನು ಸಹಿಸಲಿಕ್ಕಾಗ್ತಾ ಇಲ್ಲ. ಅಂಥವರಿಂದ ಈ ದಿನ ಸಣ್ಣ ಮಟ್ಟದಲ್ಲಿ ಕಿರುಕುಳಗಳು ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಕೆಲವರನ್ನು ನಿಮ್ಮ ಬುದ್ಧಿ ಬಲದಿಂದ ದೂರ ಇಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಹಾಗೆ ದೂರದ ಪ್ರಯಾಣ ಈ ದಿನ ಬೇಡ. ಇನ್ನು ಪ್ರಯಾಣದ ಸಂದರ್ಭ ಮಾಡಲೇಬೇಕು ಅನ್ನುವಂಥದ್ದಿದ್ದರೆ ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸವಾಲುಗಳು ತುಂಬ ಇರೋದರಿಂದ, ಒಂದು ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ಇರೋದರಿಂದ ಸ್ವಲ್ಪ ಸಂಯಮ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ. ಹಾಗೆ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಕೊಂಡ್ರೆ, ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದ್ದರೆ ಈ ದಿನ ಉತ್ತಮವಾದಂಥ ಫಲ ನಿಮಗೆ ಸಿಕ್ಕಲಿಕ್ಕೆ ಸಹಾಯಕವಾಗುತ್ತೆ. ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರೋದರಿಂದ ಶುಭ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳು, ನೀವು ಫಲಿತಾಂಶಕ್ಕಾಗಿ ನಿರೀಕ್ಷೆ ಮಾಡ್ತಾ ಇರುವಂಥ ವಿಚಾರ ಅಥವಾ ಕೆಲವು ವ್ಯಾಪಾರಿ ವಿಸ್ತರಣೆಯ ವಿಚಾರ, ಇದರಲ್ಲಿ ತಡ ಆದರೂ ಕೂಡ ನಿಮಗೆ ವಿಶೇಷವಾದಂಥ ಸುದ್ದಿ ಬರುತ್ತೆ. ಒಳ್ಳೆಯ ಸುದ್ದಿ, ಶುಭ ಸುದ್ದಿಯನ್ನು ನೀವು ಸ್ವೀಕರಿಸುವಂಥದ್ದು ಇದೆ. ಇನ್ನು ಹಣಕಾಸಿನ ಲಾಭಕ್ಕಾಗಿ ಹೊಸ ಹೊಸ ತಿರುವುಗಳನ್ನು ಪಡ್ಕೊಳ್ತೀರಿ. ಹೊಸ ಹೊಸ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಆದರೆ ಬರುವಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಜಾಣತನವನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಮನೆಯ ಹಿರಿಯರು ನಿಮಗೆ ಸಕಾಲಿಕ ಎಚ್ಚರಿಕೆಯನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಏನೋ ಒಂದು ಸಲಹೆ, ಮಾರ್ಗದರ್ಶನ ಕೊಡುವಂಥದ್ದು ಕೂಡ ಇದೆ. ಅದನ್ನು ನೀವು ಶಿರಸಾವಹಿಸಿ ಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರ್ತಾ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡು ಹೆಚ್ಚಿನ ಲಾಭವನ್ನು ಪಡಿಬೇಕು ಅನ್ನುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹಾಗಾಗಿ ನಿಮ್ಮ ಉತ್ಸಾಹ, ನಿಮ್ಮ ಎನರ್ಜಿ ಲೆವೆಲ್ ಏನಿದೆ, ನಿಮ್ಮ ಪ್ರತಿಭೆ ಏನಿದೆ, ಇದೆಲ್ಲವೂ ಕೂಡ ಏಕಕಾಲಕ್ಕೆ ಒಂದು ರೀತಿಯಲ್ಲಿ ಬಳಕೆಗೆ ಬರುವಂಥದ್ದು. ಹಾಗಾಗಿ ಅವನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಭಗವಂತ ಎಲ್ಲವನ್ನು ಕೊಟ್ಟಿದ್ದಾನೆ. ಕೊಟ್ಟಿರುವಂಥದ್ದನ್ನು ಸಕಾಲಕ್ಕೆ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು,
ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕೀರ್ತಿ ಸ್ಥಾನ. ಹಾಗಾಗಿಯೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಬಯಸಿದಂತಹ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಇದು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ, ಸಂತೃಪ್ತಿಯನ್ನು ಕೂಡ ತರುತ್ತೆ. ಹಾಗೆ ಹಣಕಾಸಿನ ಲಾಭಕ್ಕಾಗಿ ಹೊಸ ಹೊಸ ಅವಕಾಶಗಳನ್ನು ನೀವು ಹುಡುಕುವಂಥದ್ದು ಇದೆ. ಒಂದು ಮೂಲದಿಂದ ಆದಾಯ ಇದ್ದರೆ ಇನ್ನೊಂದು ಮೂಲದಿಂದ ಯಾಕೆ ಬರಬಾರ್ದು ಅನ್ನುವಂಥ ಒಂದು ಲಾಜಿಕಲ್ ಥಾಟ್ ನಿಮಗೆ ಬರುವಂಥದ್ದು. ಹಾಗಾಗಿಯೇ ಈ ದಿನ ಅಂತಹ ಪ್ರಯತ್ನದಲ್ಲಿ ಕೂಡ ಯಶಸ್ವಿಯಾಗುವಂಥದ್ದು ಇದೆ. ಇನ್ನು ಈ ದಿನ ಯಾವುದೇ ಒಂದು ಗೆಳೆತನ, ಯಾವುದೇ ಒಂದು ಸಂಬಂಧ, ಯಾವುದೇ ರೀತಿಯ ಪಾರ್ಟ್ನರ್ಶಿಪ್ಪಲ್ಲಿರುವಂಥ ವ್ಯವಹಾರ, ಇದರಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳನ್ನು ಬಹಳ ಕ್ಲಿಯರ್ ಕಟ್ಟಾಗಿ ತಿಳಿಸ್ಬೇಕಾಗತ್ತೆ. ಹಾಗಾಗಿ ವ್ಯಾಪಾರಿ ಧರ್ಮ ಏನು ಹೇಳುತ್ತೆ, ವ್ಯಾಪಾರದಲ್ಲಿ ಯಾರ ಪಾಲು ಎಷ್ಟಿರಬೇಕು, ಯಾರ ಲಾಭ ಹೇಗೆ ಹಂಚಿಕೆ ಆಗಬೇಕು ಇತ್ಯಾದಿ ವಿಚಾರಗಳನ್ನು ಬಹಳ ವಿರವರಾಗಿ ವಿಶೇಷವಾಗಿ ಈ ದಿನ ನೀವು ಚರ್ಚಿಸಬೇಕಾಗತ್ತೆ, ತೀರ್ಮಾನವನ್ನು ಕೈಗೊಳ್ಳಬೇಕು. ಹಾಗೆ ತೀರ್ಮಾನ ಬರೀ ಬಾಯಿ ಮಾತಿನಲ್ಲಿದ್ದರೆ ಸಾಲದು, ಅದನ್ನು ಒಂದು ದಾಖಲೆ ಮಾಡುವಂಥದ್ದು, ಒಂದು ಪೇಪರಲ್ಲಿ ಅದನ್ನು ಬರೆದಿಡುವಂಥದ್ದು, ಇದು ಬಹಳ ಮುಖ್ಯ. ಇದನ್ನು ಅನುಸರಣೆ ಮಾಡಬೇಕು. ಹಾಗೆ ಈ ದಿನ ಹಿರಿಯರ ಮಾತನ್ನು ಉದಾಸೀನ ಮಾಡಬೇಡಿ, ಅವರ ಅನುಭವದ ಮಾತು. ಹಾಗಾಗಿ ಅವರು ಒಂದು ಸಲಹೆ ಕೊಟ್ಟರೆ, ಮಾರ್ಗದರ್ಶನ ಕೊಟ್ಟರೆ ಅದನ್ನು ಈ ದಿನ ಸ್ವೀಕರಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ನಿಮಗೆ ಒಂದು ಶುಭ ಸುದ್ದಿಯೊಂದು ಸಿಕ್ಕುವಂಥದ್ದು. ಆದರೆ ದಾಖಲೆ ಪತ್ರಗಳ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾದಂತಹ ದಿನ ಇದು. ನಿಮ್ಮ ಲಾಭಾಂಶವನ್ನು ನಾಳಿನ ಉಳಿತಾಯಕ್ಕಾಗಿ ಸ್ವಲ್ಪ ಒಂದು ಯೋಜನೆಯ ಮೂಲಕ ಪ್ರತ್ಯೇಕವಾಗಿ ತೆಗೆದಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇದೆಲ್ಲವೂ ಕೂಡ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇರ್ಬೋದು. ಕೆಲಸ ಕಾರ್ಯಗಳು ಒಂದು ರೀತಿಯಲ್ಲಿ ನಿಧಾನಗತಿಯಲ್ಲಿ ನಡೀಬೋದು. ಆದರೂ ತಾಳ್ಮೆ ಕಳ್ಕೊಳ್ಬೇಡಿ, ಒಂದು ಕನ್ಸಿಸ್ಟೆನ್ಸಿಯಲ್ಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ವ್ಯಕ್ತಿಯ ಬಣ್ಣ ನೋಡಿ ಆಗಲಿ, ಮನೆಯ ಅಂದ ಚಂದವನ್ನು ನೋಡೋವಂಥದ್ದಾಗಲಿ, ಅದರಿಂದ ಮರುಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಂಥದ್ದನ್ನು ಪ್ರಾಕ್ಟಿಕಲ್ಲಾಗಿ ನಿಮಗೆ ಸರಿ ಹೊಂದುತ್ತಿಲ್ಲ ಅನ್ನುವಂಥದ್ದನ್ನು ನೀವು ತೀರ್ಮಾನ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮಗಾಗಿ, ನಿಮ್ಮ ಒಂದು ವಿಚಾರಧಾರೆಗಳಿಗಾಗಿ ಕೆಲವೊಂದು ವ್ಯಕ್ತಿಯ ಅಗತ್ಯತೆ ಇದೆ. ಏಕೆಂದರೆ ನಿಮ್ಮ ಮಾತನ್ನು, ನಿಮ್ಮ ಸುಖ ದುಃಖಗಳನ್ನು ಕೇಳಿಸ್ಕೊಳ್ಳುವಂಥ ವ್ಯಕ್ತಿಯ ಅಗತ್ಯತೆ ಇದೆ. ಅದರ ಹುಡುಕಾಟದಲ್ಲಿ ಇರ್ತೀರಿ. ಹಾಗೆ ಈ ದಿನ ಅದು ಭಾಗಶಃ ಯಶಸ್ವಿಯಾಗುವಂಥ ಸೂಚನೆಗಳು ಕಾಣಿಸ್ತಾ ಇದೆ. ಇನ್ನು ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು, ಆದರೆ ಮುಂದೆ ಅದೇ ನಿಮಗೆ ಒಂದು ಸವಾಲಾಗಿ ಪರಿಣಮಿಸ್ಬಿಡುತ್ತೆ. ಹಾಗಾಗಿ ಹೊಸಬರ ಜೊತೆಯಲ್ಲಿ ತುಂಬ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ನಿಮ್ಮ ಆದಷ್ಟು ರಹಸ್ಯಗಳೇನಿದೆ ಅದನ್ನು ಅವರ ಜೊತೆಯಲ್ಲಿ ಹಂಚಿಕೊಳ್ಬೇಡಿ. ನಿಮ್ಮ ಒಂದು ಗೌಪ್ಯತೆ ಏನಿದೆ ಬೇರೆಯವರ ಜೊತೆಯಲ್ಲಿ ಇರುವಂತೆಯೇ ಅವರ ಜೊತೆಯಲ್ಲೇ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲಾಂದರೆ ಮುಂದೆ ಅವರಿಂದ ಭಾರಿ ನಷ್ಟವನ್ನು ಎದುರಿಸಬೇಕಾಗತ್ತೆ. ಜಾಗ್ರತೆ. ಇನ್ನು ಈ ದಿನ ಸ್ತ್ರೀಯರಿಂದ ಉತ್ತಮವಾದಂಥ ಸಲಹೆ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಅವಕಾಶ ಕೂಡ ಇದೆ. ಹಾಗಾಗಿ ನೀವು ನಂಬಿರುವಂಥ ಸ್ತ್ರೀಯರು ಈ ದಿನ ನಿಮಗೆ ಪ್ರಾಣಕ್ಕೆ ಪ್ರಾಣ ಕೊಡ್ತಾರೆ. ಸ್ನೇಹಿತರು ನಿಮ್ಮ ಒಂದು ಸಂಪನ್ಮೂಲಕ್ಕೆ ನೆರವಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಇವೆಲ್ಲವನ್ನೂ ಕೂಡ ಪ್ರಾಯೋಗಿಕ ದೃಷ್ಟಿಯಿಂದ ನೋಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀದೇವಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಆತ್ಮವಿಶ್ವಾಸ ಇರುವಂತಹ ದಿನ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಅತಿಯಾದಂತಹ ಆತ್ಮವಿಶ್ವಾಸ ಇರುತ್ತೆ. ಇದು ನಿಮ್ಮ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯನ್ನು ತರುವಂಥದ್ದು. ಹಾಗೆ ಈ ದಿನ ಇಂಥ ಒತ್ತಡದಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ, ಸಮಾಧಾನಕರವಾದಂತಹ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು
ಈ ದಿನ ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣವೇ ಇರುವಂಥದ್ದು. ಮಾತಿಗೆ ಮಾತು ಸೇರುತ್ತೆ. ಒಂದು ರೀತಿಯಲ್ಲಿ ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಬಹಳ ಬೇಗ ಈ ದಿನ ಬಂದು ಒದಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಇಂಥದ್ದನ್ನು ನೀವು ನಿಯಂತ್ರಣ ಮಾಡಿಕೊಂಡ್ರೆ ನಿಜವಾಗ್ಲೂ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಗೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ನೇಹಿತರ ಮುಂದೆ ನಗೆಪಾಟಲಿಗೆ ಗುರಿಯಾಗಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅಥವಾ ನೀವು ಬಯಸುವಂಥ ಕೆಲಸ ಕಾರ್ಯಗಳೇನಿದೆ ಅದೇ ಬಂದು ಒದಗುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈ ದಿನ ಸ್ವಲ್ಪ ಪ್ರಯಾಣಕ್ಕೆ ಹಿಂದೆ ಮುಂದೆ ನೋಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯತಂತ್ರವನ್ನು ಬದಲಾವಣೆ ಮಾಡಿ ನೋಡಿದ್ರೆ ಎಲ್ಲ ಒಂದು ಕಡೆ ಸಕ್ಸಸ್ ಬೇಗ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅದಕ್ಕಾಗಿಯೇ ನಿಮ್ಮ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ತಾ ಇರ್ತೀರಿ. ಆದರೆ ಹೆಚ್ಚು ಹೆಚ್ಚು ಬದಲಾವಣೆ ಮಾಡಿದಷ್ಟು ಈ ಫ್ಲೆಕ್ಸಿಬಿಲಿಟಿ ಅನ್ನುವಂಥದ್ದು ಹೊರಟೋಗುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಜೀವನವನ್ನು ಸದಾ ಕಾಲ ಸಮತೋಲನದಲ್ಲಿ ಇಟ್ಕೊಳ್ಬೇಕು. ಅದಕ್ಕಾಗಿಯೇ ಬೇಕು ಬೇಡಗಳ ಬಗ್ಗೆ ನೀವೊಂದು ಪಟ್ಟಿಯನ್ನೇ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ನಿಮಗೆ ಸಾಕಷ್ಟು ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಇನ್ನೂ ಅವಕಾಶಗಳು ಸಿಗ್ತಾ ಇದೆ. ಈ ದಿನ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಅವಕಾಶ ಸಿಕ್ಕತ್ತೆ. ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿ, ಮನೋ ನಿಯಾಮಕನಾದಂತಹ ರುದ್ರದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ಒಂದು ರೀತಿಯಲ್ಲಿ ನೆಮ್ಮದಿ, ಕುಟುಂಬಸ್ಥರ ಬೆಂಬಲ ಈ ದಿನ ಚೆನ್ನಾಗಿ ಸಿಕ್ಕತ್ತೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಮಾತಿಗೆ ಒಂದು ಬೆಲೆಯನ್ನು ಕೊಡ್ತಾರೆ. ಹಾಗೆ ಕುಟುಂಬದಲ್ಲಿರುವಂಥ ಹಿರಿಯರಾಗಲಿ ನಿಮ್ಮ ಬಗ್ಗೆ ಏನೋ ಒಂದು ರೀತಿಯಲ್ಲಿ ಅನುಕಂಪವನ್ನು ಹೊಂದಿರುವಂಥದ್ದು, ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸವನ್ನು ಮಾಡಿ ಉತ್ತಮ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಲೇಬೇಕಾಗುತ್ತೆ. ಹಾಗಾಗಿ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ಈ ದಿನ ತುಂಬ ನಿಧಾನವಾಗಿರುತ್ತೆ. ಹಾಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿಲ್ಲದೆ ಇದ್ದರೂ ಕೂಡ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಕೈ ಹಾಕಿಬಿಡ್ತೀರಿ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜಗಳ ಬೇಡ, ಮನಸ್ತಾಪಗಳು ಬೇಡ, ಭಿನ್ನಾಭಿಪ್ರಾಯಗಳು ಬೇಡ. ಆದಷ್ಟು ಬೇಗ ಹೊಂದಾಣಿಕೆಯ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಳುವಂಥದ್ದು ತುಂಬ ಆರೋಗ್ಯಕರ. ಇನ್ನು ಈ ದಿನ ಕೆಲವೊಂದು ನಿರ್ಬಂಧಗಳನ್ನು ತೆಗೆದು ಹಾಕಲಿಕ್ಕೆ ಸ್ವಲ್ಪ ಧೈರ್ಯ ಬೇಕು. ಯಾಕೆಂದರೆ ನೀವೇ ಮಾಡಿಕೊಂಡಿರುವಂತಹ ಕೆಲವು ಕಟ್ಟಳೆಗಳಿರ್ಬೋದು, ಬೇರೆಯವರು ವಿಧಿಸಿರುವಂತಹ ಕೆಲವರು ಷರತ್ತುಗಳಿರ್ಬೋದು, ಅದನ್ನು ತೆಗೆದು ಹಾಕಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ಧೈರ್ಯ ಬೇಕು. ಜೊತೆಗೆ ಆಯಾ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಒಂದು ಪ್ರಬುದ್ಧತೆ ಅನ್ನುವಂಥದ್ದು ಬೇಕು. ಇದೆರಡೂ ಕೂಡ ಇದೆ, ಆದರೆ ಒಂದಕ್ಕೊಂದು ಸಮಾನಾಂತರವಾಗಿದೆ. ಹಾಗಾಗಿ ಅವೆರಡನ್ನು ಹತ್ತಿರ ತರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಸಮಾಜಕ್ಕಾಗಿ ಒಂದು ಟೀಮ್ ವರ್ಕ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. 4 ಜನರನ್ನು ಆ ಟೀಮ್ ಒಳಗೆ ಸೇರಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.